ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಈ ದಿನ ಡಿಸೆಂಬರ್ 31, ಈ ವರ್ಷದ 2025ನೇ ಇಸ್ವಿಯ ಕೊನೆಯ ದಿನಕ್ಕೆ ಕಾಲಿಡುವುದಕ್ಕೆ ದೇವರು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕರುಣಿಸಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ 1 ಸಮುವೇಲ 7ನೇ ಅಧ್ಯಾಯ 12ನೇ ವಚನ. 1 ಸಮುವೇಲ 7ನೇ ಅಧ್ಯಾಯ 12ನೇ ವಚನ. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದ್ದಾನೆ ಎಂದು ಹೇಳಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟನು. ಈ ವಾಕ್ಯಗಳನ್ನ ಗ್ರಹಿಸೋಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಒದಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ಡಿಸೆಂಬರ್ 31, ಈ ವರ್ಷದ ಕೊನೆಯ ದಿವಸ. ಈ ದಿನಕ್ಕಾಗಿ ನಮ್ಮ ಮನಸ್ಸು ನಾನಾ ವಿಧವಾದ ಆಚರಣೆ ಕಡೆಗೆ ಗಮನ ಕೊಡ್ತದೆ. ಆದರೆ ದೇವರ ಕಡೆಗೆ ಗಮನ ಕೊಡಬೇಕಾದದ್ದು ಬಹಳ ಪ್ರಾಮುಖ್ಯ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಈ ವರ್ಷದ ಪರ್ಯಂತರವು, ಈ ವರ್ಷದ ಪೂರ್ತಿ ಪ್ರತಿ ದಿವಸ ದೇವರು ನಮಗೆ ಮಾಡಿದ ಉಪಕಾರಗಳು ಅದೆಷ್ಟು, ಅನುದಿನ ಆತ ನಮಗೆ ತೋರಿಸಿದ ಕೃಪೆ ಅದೆಷ್ಟು. ನಮ್ಮ ಗ್ರಹಿಕೆಗೆ ಬಂದ ಆಪತ್ತುಗಳು, ನಮ್ಮ ಗ್ರಹಿಕೆಗೆ ಬಾರದ ಆಪತ್ತುಗಳು ನಿಶ್ಚಯವಾಗಿ ನಮಗೆ ಗೊತ್ತಿಲ್ಲ. ಆದರೆ ಎಲ್ಲವುಗಳಿಂದ ದೇವರು ನಮ್ಮನ್ನು ಪಾರು ಮಾಡಿದ್ದಾನೆ. ದೈಹಿಕವಾಗಿ ಅನೇಕ ಸಮಸ್ಯೆಗಳನ್ನ ಎದುರಿಸುವಾಗ ಪ್ರತಿ ದೈಹಿಕ ಹೋರಾಟಗಳಲ್ಲಿ ದೇವರು ನಮಗೆ ತಿರುಗಿ ಹೊಸ ಚೈತನ್ಯ ಆರೋಗ್ಯ ಕೊಟ್ಟಿದ್ದಾನೆ. ಮಾನಸಿಕವಾಗಿ ಕುಗ್ಗಿ ಹೋದ ಸಂದರ್ಭಗಳು ಅದೆಷ್ಟೋ. ಖಿನ್ನರಾಗಿ ಮಾನಸಿಕವಾಗಿ ಖಿನ್ನತೆ ಅನುಭವಿಸಿದ್ದು, ಕುಗ್ಗಿ ಹೋದದ್ದು, ಅನೇಕರಿಂದ ತಿರಸ್ಕಾರ ಅನುಭವಿಸಿದ್ದು, ಅನೇಕರೊಂದಿಗೆ ದ್ವೇಷವನ್ನು ಕಂಡದ್ದು, ಜಗಳಗಳಾದದ್ದು, ಅಥವಾ ನಾನಾ ವಿಧವಾಗಿ ಮಾನಸಿಕ ಪೀಡನೆಗೊಳಗಾದ ಸಂದರ್ಭಗಳು ಅದೆಷ್ಟು. ದೇವರು ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸಿ ತಿರುಗಿ ತನ್ನ ಕ್ರಿಸ್ತನಲ್ಲಿ ಇರುವಂತ ಸಮಾಧಾನ ನಮ್ಮ ಹೃದಯಗಳಲ್ಲಿ ಯಜಮಾನನಂತೆ ತೀರ್ಪು ಹೇಳುವುದಕ್ಕೂ, ಕ್ರಿಸ್ತನ ಸಮಾಧಾನ ನಮ್ಮ ಹೃದಯವನ್ನು ಆಳ್ವಿಕೆ ಮಾಡುವುದಕ್ಕೂ ಆತ ನಮ್ಮನ್ನು ನಡೆಸಿದ್ದಾನೆ. ನಮ್ಮನ್ನು ಅನೇಕ ವಿಧದಲ್ಲಿ ಆತನು ಹರ್ಷಗೊಳಿಸಿದ್ದಾನೆ. ನಮ್ಮ ಅನೇಕ ಅಗತ್ಯತೆಗಳನ್ನ ಆತನು ಒದಗಿಸಿದ್ದಾನೆ. ನಾವು ಬೇಡಿದ್ದು, ಬೇಡಲು ಅರೆದೇ ಇದ್ದದ್ದು, ಬೇಡದೆ ಇದ್ದದ್ದು ಎಲ್ಲವುಗಳನ್ನು ಆತನು ಒದಗಿಸಿದ್ದಾನೆ. ಕೆಲವು ಸಂಕಟಗಳಿಂದ, ಕೆಲವು ಹೋರಾಟಗಳಿಂದ ನಾವು ಪಾರಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆನೆಸುವಾಗ ನಮ್ಮನ್ನು ಪಾರು ಮಾಡಿದ್ದಾನೆ. ದುಷ್ಟರು ಅನೇಕ ವಿಧದಲ್ಲಿ ವೈರಿದ್ದು ಅನೇಕರನ್ನ ದುಷ್ಟತನದಲ್ಲಿ ಎಬ್ಬಿಸಿ ನಮಗೆ ವಿರುದ್ಧವಾಗಿ ಕಳಿಸುವಾಗ ದೇವರು ನಮ್ಮನ್ನು ಪಾರು ಮಾಡಿದ್ದಾನೆ. ದುರಾತ್ಮಗಳ ಹೋರಾಟ, ಮಾಟಮಂತ್ರಗಳ ಹೋರಾಟಗಳಲ್ಲಿ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ಪ್ರಯಾಣಗಳಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಅಪಘಾತಗಳಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಈ ವರ್ಷದಲ್ಲಿ ನಾವು ಮಾಡಿದ ಅನೇಕ ಪಾಪಗಳನ್ನ ಆತನ ಮುಂದೆ ನಾವು ಒಪ್ಪಿಕೊಂಡು ಅರಿಕೆ ಮಾಡಿದಾಗ ಆತ ನಮ್ಮನ್ನು ಕ್ಷಮಿಸಿದ್ದಾನೆ. ಆತನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ವಿಧವಾಗಿ ಸಂತೈಸಿದ್ದಾನೆ. ನಮ್ಮ ಕುಟುಂಬದ ಅಗತ್ಯತೆಗಳನ್ನು ಒದಗಿಸಿದ್ದಾನೆ. ನಮ್ಮ ಸೇವಾ ಕ್ಷೇತ್ರಗಳಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಮ್ಮ ದುಡಿಮೆಯ ಕಾರ್ಯಕ್ಷೇತ್ರಗಳಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ವ್ಯಾಪಾರಗಳಲ್ಲಿ ಆಶೀರ್ವದಿಸಿದ್ದಾನೆ. ಓದುವ ಮಕ್ಕಳನ್ನು ವಿಶೇಷವಾಗಿ ಕರ್ತನು ಕನಿಕರಿಸಿ ಅವ್ರನ್ನ ಅಭಿವೃದ್ಧಿಪಡಿಸಿದ್ದಾನೆ. ನಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬೊಬ್ಬರನ್ನ ಆತನು ವಿಶೇಷವಾಗಿ ನಡೆಸಿದ್ದಾನೆ. ಮನೆಯ ಒಳಗೆ ಬಂದ ಆಪತ್ತು, ಮನೆಯ ಹೊರಗೆ ಬಂದ ಆಪತ್ತುಗಳು, ರಸ್ತೆಗಳಲ್ಲಿ ಬಂದ ಆಪತ್ತುಗಳು, ಪ್ರಕೃತಿ ವೈಪರೀತ್ಯದಿಂದ ಉಂಟಾದ ಆಪತ್ತುಗಳು, ರೋಗ ರುಜಿನಗಳು, ರೋಗಾಣುಗಳಿಂದ ಬಂದ ಆಪತ್ತುಗಳು, ಹೀಗೆ ನಾನಾ ವಿಧವಾದ ಆಪತ್ತುಗಳಿಂದ ದೇವರು ನಮ್ಮನ್ನ ಪಾರು ಮಾಡಿದ್ದಾನೆ. ಭಕ್ತನಾದ ಸಮುವೇಲನ ವಾಕ್ಯದಲ್ಲಿ ಹೇಳ್ತಾನೆ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ. ಆತನು ದೇವರನ್ನ ಕರೆಯುವಂಥದ್ದು ಎಬೆನೇಜರ್. ಹಾಗಾದ್ರೆ ಎಬೆನೇಜರ್ ಎಂಬ ನಮ್ಮ ದೇವರು ನಮ್ಮನ್ನ ಇಲ್ಲಿವರೆಗೂ ಕಾದಿದ್ದಾನೆ. ಹಾಗಾದ್ರೆ ನಾವು ದಾಟಿ ಬಂದ ಕಾಲ, ಅಥವಾ ನಮ್ಮ ಗತಕಾಲದಲ್ಲಿ ದೇವರು ಮಾಡಿದ ಸರ್ವೋಪಕಾರಗಳನ್ನ ನೆನೆಸಿ ನಾವು ದೇವರನ್ನ ಕರೆಯುವಂಥದ್ದು ಎಬೆನೇಜರ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನಿಗೆ ನಾವು ಸ್ತೋತ್ರ ಹೇಳಬೇಕು. ಈ ಡಿಸೆಂಬರ್ 31ನೇ ತಾರೀಕಿನಂದು ನಾವು ಒಂದು ವೇಳೆ ಕೆಲವರು ಈ ಸಂದರ್ಭವನ್ನು ತೆಗೆದುಕೊಂಡು ಈ ತಿಂಗಳಲ್ಲಿ ಅನೇಕರು ಉಪವಾಸವಿದ್ದು ದೇವರಿಗೆ ಪ್ರಾರ್ಥಿಸ್ತಾರೆ, ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ಕೆಲವರು ಈ ಕೊನೆ ದಿವಸದಲ್ಲಿ ಈ ಕಾರ್ಯವನ್ನು ಮಾಡುವರಿದ್ದಾರೆ. ಹೇಗೂ ನಾವು ದೇವರ ಮುಂದೆ ಒಂದು ಒಳ್ಳೆಯ ಸಮಯವನ್ನ ನಾವು ನಿಗದಿ ಮಾಡಿಕೊಂಡು ಆತನ ಎದುರು ಕುಳಿತು ಆತನಿಗೆ ವೈಯಕ್ತಿಕವಾಗಿ ಮತ್ತು ಕುಟುಂಬವಾಗಿ ಸ್ತೋತ್ರ ಹೇಳುವುದು ಎಷ್ಟೋ ಒಳ್ಳೆಯದು. ಎರಡನೇದಾಗಿ, ನಮ್ಮ ಜೀವಿತಗಳಲ್ಲಿ ಎಷ್ಟೋ ನಾವು ಮಾಡುವಂತ ಕಾರ್ಯಗಳು ಸರಿ ಇರುವುದಿಲ್ಲ. ಎಷ್ಟೋ ಕಾರ್ಯಗಳಲ್ಲಿ ನಾವು ನಮ್ಮನ್ನ ತಿದ್ದಿಕೊಳ್ಳಿಲ್ಲ. ಎಷ್ಟೋ ಕಾರ್ಯಗಳಲ್ಲಿ ನಾವು ದೇವರನ್ನ ನೋಯಿಸುವವರು, ಎಷ್ಟೋ ಕಾರ್ಯಗಳಲ್ಲಿ ನಾವು ನಮ್ಮ ಹೆತ್ತವರನ್ನ ನೋಯಿಸುವವರು, ಎಷ್ಟೋ ವಿಧದಲ್ಲಿ ನಾವು ದೇವರು ನಮಗೆ ಒದಗಿಸಿದ ಅಭಿಷಕ್ತ ದಾಸರುಗಳನ್ನ ನೋಯಿಸುವವರು, ಎಷ್ಟೋ ವಿಧದಲ್ಲಿ ನಾವು ದೇವ ಜನರನ್ನ ನೋಯಿಸುವವರು, ಎಷ್ಟೋ ವಿಧದಲ್ಲಿ ಇನ್ನು ದೇವರನ್ನ ಅರಿಯದ ಜನರಿದ್ದಾರೆ, ಅವರನ್ನ ನಾವು ನೋಯಿಸುವವರು.
ಅಥವಾ ದೇಶದ ಕಾನೂನು ವಿರುದ್ಧವಾಗಿ ನಡೆಯುವವರು. ಹಾಗಾದ್ರೆ ನಾವು ಈ ದಿನ ದೇವರ ಮುಂದೆ ಕುಳಿತು ದೇವರ ಆತ್ಮನ ಸಹಾಯ ಪಡೆದು ಎಲ್ಲಿ ನಾವು ವಿಶೇಷವಾಗಿ ದೇವರಿಗೂ, ದೇವರ ವಾಕ್ಯಕ್ಕೂ, ದೇವರ ಪವಿತ್ರಾತ್ಮನಿಗೂ, ದೇವರ ಅಭಿಷಕ್ತ ದಾಸರುಗಳಿಗೂ, ದೇವ ಜನರಿಗೂ, ಇತರ ಜನರನ್ನ ನೋಯಿಸುವಂತೆ ನಾವು ನಡ್ಕೊಳ್ತಿದ್ದೆವು, ಹೆತ್ತವರನ್ನ ನೋಯಿಸುವಂತೆ ನಡ್ಕೊಳ್ತಿದ್ದೆವು, ಈ ಭಾಗಗಳಲ್ಲಿ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳುವಂತೆ ನಾವು ಹೊಸ ತೀರ್ಮಾನ ಮಾಡುವುದು ಅವಶ್ಯ. ದೇವರ ವಿಷಯದಲ್ಲಿ ಹೊಸ ತೀರ್ಮಾನ ಮಾಡುವುದು ಅವಶ್ಯ. ವಾಕ್ಯವನ್ನ ಓದುವುದರಲ್ಲಿ ಅಧಿಕ ಆಸಕ್ತನು ನಾವು ತೆಗೆದುಕೊಳ್ಳುವಂತೆ ಹೊಸ ತೀರ್ಮಾನ ಮಾಡುವುದು ಅವಶ್ಯ. ದೇವರ ಸೇವೆಯಲ್ಲಿ ನಾವು ಇನ್ನು ಹೊಸ ಆಸಕ್ತಿನ ಪಡೆಕೊಂಡು ದೇವರಿಗಾಗಿ ಇನ್ನು ಮುಂದೆ ನಾನು ಈ ವಿಧದ ಸೇವೆ ಸಲ್ಲಿಸ್ತೇನೆಂಬುದಾಗಿ ಹೊಸ ತೀರ್ಮಾನ ಮಾಡುವುದು ಅವಶ್ಯ. ದೇವರಿಗೆ ಕಾಣಿಕೆ ಕೊಡುವಂತ ವಿಚಾರದಲ್ಲಿ ಹೊಸ ತೀರ್ಮಾನ ಮಾಡುವುದು ಅವಶ್ಯ. ಅಗತ್ಯ ಇರುವವರಿಗೆ ನಾವು ಸಹಾಯ ಮಾಡುವಂತೆ ಅವರಿಗಾಗಿ ನಾವು ಇನ್ನು ಮುಂದೆ ಯಾವ ರೀತಿ ನಡ್ಕೊಳ್ಳಬೇಕೆನ್ನುವಂತ ಹೊಸ ತೀರ್ಮಾನ ಮಾಡುವುದು ಅವಶ್ಯ. ಕರ್ತನಲ್ಲಿ ಪ್ರೀತಿയുള്ള ದೇವ ಜನರೇ, ಈ ರೀತಿ ನಾವು ಹೊಸ ಹೊಸ ಜವಾಬ್ದಾರಿಗಳು, ಒಂದು ತಿಂಗಳಿಗೆ ನಾವು ಹೀಗೆ ನಡ್ಕೊಳ್ಳಬೇಕು, ದೇವರಿಗೆ ಯೋಗ್ಯರಾಗಿ, ಕುಟುಂಬಕ್ಕೆ ಯೋಗ್ಯರಾಗಿ ನಾವು ಮಾಡಬೇಕಾದ ಕಾರ್ಯಗಳನ್ನು ವಾಕ್ಯಾನುಸಾರ ಮಾಡುವಂತೆ ನಾವು ಹೊಸ ತೀರ್ಮಾನಗಳನ್ನ ಮಾಡುವುದು ಅವಶ್ಯ. ಇವೆಲ್ಲಗಳನ್ನ ನಾವು ಮಾಡಲೇಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಈ ದಿನ ಕೂರಿಸಿಕೊಂಡು ಅವರಿಗೆ ತಕ್ಕ ವಿಧದಲ್ಲಿ ಮಾನಸಾಂತರಕ್ಕೆ ನಡೆಸಿ ಅವರ ಹೊಸ ತೀರ್ಮಾನಗಳನ್ನ ಮಾಡುವುದಕ್ಕೆ ಮಕ್ಕಳಿಗೆ ಉತ್ತೇಜನ ಕೊಡುವಂಥದ್ದು ಅವಶ್ಯ. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಆ ವಿಧದಲ್ಲಿ ಪ್ರತಿ ವರ್ಷ ನಡೆಸಿದ್ದಾರೆ, ಪ್ರತಿ ವರ್ಷ ಈಗಲೂ ನಡೆಸ್ತಾರೆ. ಬೇರೆ ಹಾಗಾದ್ರೆ ನಾವು ನಮ್ಮ ಮಕ್ಕಳನ್ನ ನಾವು ಈ ವಿಧದಲ್ಲಿ ಉತ್ತೇಜನ ಪಡಿಸಬೇಕಾಗ್ತದೆ. ಬಹಳ ಪ್ರಾಮುಖ್ಯವಾದ ಸಂಗತಿ. ಕೆಲವೊಮ್ಮೆ ವರ್ಷಕ್ಕೆ ಹೊಸ ತೀರ್ಮಾನಗಳನ್ನ ಮಾಡುವಂತ ಕಾರ್ಯಗಳು ಕೆಲವೊಮ್ಮೆ ಅದು ನಮ್ಮ ಜೀವನ ಪೂರ್ತಿ ಅದು ನಮ್ಗೆ ಅಭ್ಯಾಸವಾಗಿ ಬಿಡ್ತದೆ. ಉದಾಹರಣೆಗೆ, ಪ್ರತಿ ಭಾನುವಾರ ತಪ್ಪದೆ ನಾವು ದೇವರ ಆಲಯಕ್ಕೆ ಹೋಗಬೇಕೆನ್ನುವಂತ ಒಂದು ತೀರ್ಮಾನ ಈ ವರ್ಷಕ್ಕೆ ನಾವು ತೆಗೆದುಕೊಳ್ಳುವುದಾದ್ರೆ, ಯಾರ್ಯಾರಿಗೆ ಭಾನುವಾರ ಆರಾಧನೆ ತಪ್ಪಿಸುವಂತ ಅಭ್ಯಾಸವಿದೆಯೋ ಅಂತವರು ಈ ವರ್ಷ ನಾನು ತಪ್ಪದೆ ಪ್ರತಿ ವಾರ ನಾನು ದೇವರ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸ್ತೇನೆ, ಪ್ರತಿ ಭಾನುವಾರ ಆತನ ಆರಾಧಿಸ್ತಾನೆ ಅನ್ನುವಂತ ತೀರ್ಮಾನ ಮಾಡುವುದಾದರೆ ದೇವರು ಅದನ್ನ ಆಶೀರ್ವದಿಸುವಾಗ ಜೀವನ ಪೂರ್ತಿ ಅದು ಅಭ್ಯಾಸವಾಗಿ ಬಿಡ್ತದೆ. ಕರ್ತನನ್ನ ಈ ವಿಧದಲ್ಲಿ ಈ ಎಲ್ಲಾ ವಿಧದಲ್ಲಿ ಸನ್ಮಾನಿಸ್ತಾನೆ ಅಂತ ತೀರ್ಮಾನ ಮಾಡಿಕೊಳ್ಳುವುದಾದ್ರೆ ದೇವರು ಅದನ್ನ ಜೀವನ ಪೂರ್ತಿ ಅದನ್ನ ಆಶೀರ್ವದಿಸ್ತಾನೆ. ಇಂಥ ಒಳ್ಳೆ ತೀರ್ಮಾನಗಳು ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು ಹುಡುಕುವಂತ ಸಂತತಿಗಳು ನಾವು ಆಗಲೇಬೇಕು. ಪ್ರೇರೆ, ಮುಂದೆ ದೇವರು ನಮ್ಮನ್ನು ನಡೆಸುವಂತೆ, ಸತ್ಯದ ಆತ್ಮ ನಮ್ಮನ್ನು ಸಕಲ ವಿಧದಲ್ಲಿ ಸತ್ಯಕ್ಕೆ ನಡೆಸುವಂತೆ ನಾವು ಆತನಿಗೆ ನಮ್ಮನ್ನು ಬಿಟ್ಟು ಕೊಡಬೇಕು. ಆಲೋಚನೆ ಹೇಳಿಕೊಳ್ಳುವಂತ ಆಲೋಚನೆ ಕರ್ತನಾದ ಯೇಸು ಕ್ರಿಸ್ತ ನಮಗೆ ಕೊಡುವಂತ ಆಲೋಚನೆಗಳನ್ನ ನಾವು ಪಡೆಕೊಳ್ಳಬೇಕಾಗ್ತದೆ. ಪ್ರೇರೆ, ಈ ವಿಧದಲ್ಲಿ ಕರ್ತ ನಮ್ಮನ್ನ ನಡೆಸಲಿ. ಆತನಿಗೆ ನಾವು ಸ್ತೋತ್ರ ಹೇಳುವುದಕ್ಕೆ ಮರೆಯುವುದು ಬೇಡ. ಮತ್ತೊಂದು ಕಡೆ ಆತನಿಗಾಗಿ ಒಳ್ಳೆ ತೀರ್ಮಾನ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಒಳ್ಳೆ ತೀರ್ಮಾನ ಮಾಡುವಾಗ ತಪ್ಪಾದ ತೀರ್ಮಾನಗಳನ್ನ ಎಲ್ಲವನ್ನ ನಾವು ಬಿಟ್ಟು ಬಿಡಲೇಬೇಕು. ದುರಭ್ಯಾಸಗಳಲ್ಲಿರುವ ದುರಭ್ಯಾಸ ಬಿಡುವಂತೆ ಕರ್ತನ ಮುಂದೆ ಕರ್ತನ ಸಹಾಯ ತೆಗೆದುಕೊಂಡು ತೀರ್ಮಾನ ಮಾಡಲೇಬೇಕು. ದುಶ್ಚಟಗಳಲ್ಲಿ, ದುಸ್ಸಹವಾಸಗಳಲ್ಲಿ ಇರುವವರು, ಅನೈತಿಕ ಸಂಬಂಧಗಳಲ್ಲಿರುವವರು ತಪ್ಪು ತೀರ್ಮಾನಗಳನ್ನ ಬಿಡಲೇಬೇಕು. ಅನೈತಿಕ ಸಂಬಂಧಗಳನ್ನ ಬಿಡಲೇಬೇಕು. ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಮನಸ್ಸು ಕೊಡಲೇಬೇಕು. ಕರ್ತನ ಬರೋಣಕ್ಕೆ ಸಿದ್ಧರಾಗುವುದಕ್ಕೆ ಮನಸ್ಸು ಕೊಡಲೇಬೇಕು. ಇದೆಲ್ಲವನ್ನ ದೇವರಾತ್ಮನ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ನಾವು ಅದನ್ನ ಮಾಡಲೇಬೇಕು. ನಮ್ಮ ಸಹವಾಸಕ್ಕೆ ಯೋಗ್ಯರಾದ ಜನರನ್ನು ನಾವು ಕಂಡುಕೊಂಡು ಅವರ ಐಕ್ಯತೆಯಲ್ಲಿ ಸಹವಾಸದಲ್ಲಿ ಇದ್ದು ನಾವು ಬಲಗೊಳ್ಬೇಕು. ಪ್ರಾರ್ಥನೆ ಜೀವಿತವನ್ನ ಕ್ರಮಪಡಿಸಿಕೊಂಡು ಅದನ್ನ ವೃದ್ಧಿಪಡಿಸಿಕೊಳ್ಬೇಕು. ಇವೆಲ್ಲವುಗಳಿಗಾಗಿ ದೇವರು ನಮ್ಮನ್ನ ನಡೆಸಲಿ. ಕರ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕಾಗಿದೆ. ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಈ ವರ್ಷದ ಕೊನೆಯ ದಿವಸದಂದು ನಾವು ನಿನ್ನ ಸನ್ನಿಧಿಗೆ ಬಂದು, ದೇವರೇ, ಇದುವರೆಗೂ ಯೆಹೋವನೇ ನೀನು ನಮಗೆ ಇಲ್ಲಿವರೆಗೂ ಸಹಾಯ ಮಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳಿ ಎಬೆನೆಜರನಾದ ಕರ್ತನ ನಾವು ನಿನ್ನನ್ನು ಆರಾಧಿಸುತ್ತೇವೆ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ, ನೀನು ಮಾಡಿದ ಒಂದೊಂದು ಉಪಕಾರಕ್ಕಾಗಿ ನಾವು ನಮ್ಮ ಹೃದಯ ಅಂತರಾಳದಿಂದ ಹೃದಯಪೂರ್ವಕವಾಗಿ ನಿನಗೆ ಸ್ತೋತ್ರ ಸಲ್ಲಿಸುವುದಕ್ಕೆ, ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಸ್ತೋತ್ರ ಸಲ್ಲಿಸುವುದಕ್ಕೆ ನೀನು ನಮ್ಮನ್ನು ಬಲಪಡಿಸು. ಮತ್ತು ಕರ್ತನೆ, ನಿನಗೆ ಇಷ್ಟವಿಲ್ಲದ ಸಂಗತಿಗಳನ್ನು ನಾವು ಬಿಟ್ಟು ನಮ್ಮ ಜೀವಿತದಲ್ಲಿ ಹೊಸ ತೀರ್ಮಾನಗಳೊಂದಿಗೆ ನಿನ್ನ ಮುಂದೆ ನಮ್ಮನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದಕ್ಕೂ, ಕರ್ತನೆ, ನಾವು ನಮ್ಮ ಹೊಸ ತೀರ್ಮಾನಗಳೊಂದಿಗೆ ನಮ್ಮನ್ನು ನವೀಕರಿಸಿಕೊಳ್ಳುವುದಕ್ಕೂ ನಿನ್ನ ಆತ್ಮನ ಸಹಾಯ ಒದಗಿಸು. ನಿನ್ನ ವಾಕ್ಯಾನುಸಾರವಾಗಿ ದೇವರಾತ್ಮನ ನಡೆಸುವಿಕೆಯಿಂದ ನಾವು ನಡೆಸಲ್ಪಡುವುದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ನಿನಗಾಗಿ ಒಳ್ಳೆ ಒಳ್ಳೆ ತೀರ್ಮಾನಗಳನ್ನ ಮಾಡುವುದಕ್ಕೂ, ಅದನ್ನು ಅನುಷ್ಠಾನಗೊಳಿಸುವುದಕ್ಕೂ, ಅದರಲ್ಲಿ ನಾವು ಸಫಲರಾಗುವುದಕ್ಕೂ ನಿನ್ನ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ನಿನ್ನ ದಯೆ ನಮ್ಮ ಮೇಲೆ ಇರಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ನಿನ್ನ ಚಿತ್ತಿರುವುದಾದರೆ ನೂತನ ವರ್ಷಕ್ಕೆ ಕಾಲಿಡುವುದಕ್ಕೆ ನಿನ್ನ ವಿಶೇಷ ದಯೆಯನ್ನು ಅನುಗ್ರಹಿಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸ್ತಾ ನೀನ ಮಹಿಮೆ ಹೊಂದೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನ ಆಶೀರ್ವದಿಸಲಿ. ನಮ್ಮೊಂದಿಗೆ ಹೃದಯಂಗಮ ಮಾತು ಎನ್ನುವಂತ ಈ ಒಂದು ಸರಣಿಯಲ್ಲಿ ನಮ್ಮೊಂದಿಗೆ ನೀವು ಸಹಕರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಪರಿಚಯಿಸಲಿ, ಅನೇಕರಿಗೆ ಇದು ಆಶೀರ್ವಾದವಾಗಲಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.